ಸುಬ್ರಹ್ಮಣ್ಯ ಸ್ವಾಮಿಯ ಈ 5 ಹೆಸರುಗಳಿಗಿದೆ ಅದ್ಭುತ ಶಕ್ತಿ. ಶಿವ ಮತ್ತು ಪಾರ್ವತಿ ದೇವಿಯ ಹಿರಿಯ ಮಗನಾದ ಕಾರ್ತಿಕೇಯನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈ 2 ಹೆಸರುಗಳಿಂದ ಮಾತ್ರವಲ್ಲದೆ ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಕ್ತರು ಈತನನ್ನು ಸರ್ಪದೋಷದಿಂದ ಹಾಗೂ ಸರ್ಪಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪೂಜಿಸುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾವೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ? ಸುಬ್ರಹ್ಮಣ್ಯ ಸ್ವಾಮಿಯ ವಿವಿಧ ಹೆಸರುಗಳು, ಆ ಹೆಸರುಗಳ ಮಹತ್ವವೇನು? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯು ನಾವು ತ್ರಿಮೂರ್ತಿ ದೇವರೆಂದು ಪೂಜಿಸಲಾಗುವ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಲ್ಲಿ ಮಹೇಶ್ವರನ ಮಗನಾಗಿದ್ದಾನೆ. ಶಿವ ಮತ್ತು ಪಾರ್ವತಿ ದೇವಿಯ ಹಿರಿಯ ಮಗ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದೇವಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ಅವನು ದೇವರು ಮತ್ತು ದೇವತೆಗಳ ಯುದ್ಧದಲ್ಲಿ ಸೇನಾಧಿಪತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಷಣ್ಮುಖ, ಸ್ಕಂದ, ಗುಹ ಹೀಗೆ ನಾನಾ ಹೆಸರುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕರೆಯಲಾಗುತ್ತದೆ. ಈತ ನವಿಲಿನ ಮೇಲೆ ಸವಾರಿ ಮಾಡುತ್ತಾನೆ ಮತ್ತು ನಾಗದೋಷಗಳಂತಹ ಸರ್ಪಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಹೆಸರುಗಳಿದ್ದು ಆ ಹೆಸರುಗಳ ಅರ್ಥ ಮತ್ತು ಮಹತ್ವವನ್ನು ನೀವಿಲ್ಲಿ ತಿಳಿಯಬಹುದು. ಗಂಗೆಯ ಕಾರ್ತಿಕೇಯ ಸ್ವಾಮಿಗೆ ಸಮರ್ಪಿತವಾದ ಈ ಸುಂದರ ಹೆಸರು ಗಂಗಾದೇವಿಯೊಂದಿಗೆ ಸಂಪರ್ಕ ಹೊಂದಿರುವ ಹೆಸರಾಗಿದೆ. ಅವರು ಗಂಗೆಯಂತೆಯೇ ಶುದ್ಧತೆ ಮತ್ತು ದೈವಿಕ ಮೂಲವನ್ನು ಹೊಂದಿರುವ ದೇವನಾಗಿದ್ದಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ಈ ಹೆಸರನ್ನು ಪಠಿಸುವುದರಿಂದ ಜನರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಂತುಷ್ಟಗೊಳಿಸುವುದು ಮಾತ್ರವಲ್ಲ, ಗಂಗಾ ಮಾತೆಯನ್ನು ಕೂಡ ಸಂತುಷ್ಟಗೊಳಿಸುತ್ತಾರೆ. ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯ ಇನ್ನೊಂದು ಹೆಸರು ಷಣ್ಮುಖ. ಇದು ಸುಬ್ರಹ್ಮಣ್ಯ ಸ್ವಾಮಿಯು 6 ಮುಖಗಳನ್ನು ಹೊಂದಿದ್ದಾನೆ ಎಂಬುದನ್ನು ಹೇಳುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಈ 6 ಮುಖಗಳಲ್ಲಿ ಪ್ರತಿಯೊಂದು ಮುಖವು ದೈವಿಕ ಗುಣವನ್ನು ಸಂಕೇತಿಸುತ್ತದೆ. ಷಣ್ಮುಖನ 6 ಮುಖಗಳು ಮನುಷ್ಯನ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುತ್ತದೆ. ಬುದ್ಧಿವಂತಿಕೆ, ನಿರ್ಲಿಪ್ತತೆ, ಶಕ್ತಿ, ಖ್ಯಾತಿ, ಸಮೃದ್ಧಿ ಮತ್ತು ದೈವಿಕ ಶಕ್ತಿಗಳೇ ಈ 6 ಮುಖಗಳಾಗಿವೆ. ಷಣ್ಮುಖನು ಎಲ್ಲ ದಿಕ್ಕುಗಳನ್ನು ಪರೀಕ್ಷಿಸುತ್ತಾನೆ ಮತ್ತು ಎಲ್ಲ ದಿಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರುಗಳಲ್ಲಿ ಈ ಹೆಸರು ತುಂಬಾನೇ ಬಳಕೆಯಲ್ಲಿರುವ ಹೆಸರಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮುರುಗನ್ ಎಂದು ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಕರೆಯಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಈ ಮುರುಗನ್ ಎನ್ನುವ ಹೆಸರು ದೈವಿಕ ಸೌಂದರ್ಯವನ್ನು, ಶಾಶ್ವತವಾದ ಯೌವನವನ್ನು ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುವಂತಹ ಹೆಸರಾಗಿದೆ. ಸ್ಕಂದ ಎಂಬುದು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರುಗಳಲ್ಲಿ ಒಂದಾಗಿದೆ. ಸ್ಕಂದ ಎಂಬುದು ಧೈರ್ಯ ಮತ್ತು ಕ್ರಿಯೆಯನ್ನು ಪ್ರತಿನಿಧಿಸುವಂತಹ ಹೆಸರಾಗಿದೆ. ತ್ರಿಪುರಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ಸುಬ್ರಹ್ಮಣ್ಯನು ಈ ಹೆಸರನ್ನು ಪಡೆದುಕೊಂಡನು. ಇದು ಸುಬ್ರಹ್ಮಣ್ಯನನ್ನು ನಿರ್ಭೀತ ಯೋಧನಾಗಿ ತೋರಿಸಿದೆ. ಸುಬ್ರಹ್ಮಣ್ಯ ಸ್ವಾಮಿಯು ದುಷ್ಟ ಶಕ್ತಿಗಳ ನಾಶಕ್ಕಾಗಿ ಸ್ಕಂದನಾಗಿ ಕಾಣಿಸಿಕೊಂಡನು. ಕುಮಾರ ಎಂಬುದು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಕುಮಾರ ಎನ್ನುವ ಹೆಸರು ಶಾಶ್ವತ ಯೌವನವನ್ನು ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಅವನು ಶಾಶ್ವತ ಶಕ್ತಿ, ಚೈತನ್ಯ ಮತ್ತು ಪುನರ್ಯೌವನಗೊಳಿಸುವ ವಿಶ್ವಶಕ್ತಿಗಳನ್ನು ಸಂಕೇತಿಸುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ಈ ಹೆಸರನ್ನು ಅನೇಕರು ಸ್ಮರಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಹೆಚ್ಚೆಚ್ಚು ಲೈಕ್ ಕೊಡಿ. ಹಾಗೇನೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.